ಆಶೀರ್ವಾದ ಮಾಡುವಂತೆ ಹೇಳಿದೆ. ಈ ಸಮಯದಲ್ಲಿ ನಾನು ಉಳಿಸ್ಕೊಂಡಿಲ್ಲ. ನಾನಿನ ಹೆತ್ತ ತಾಯಿಯಲ್ಲ ಮನುಷ್ಯ, ನಿನ್ನ ಪಾಲಿನ ಯಮ. ನೀನ್ ಮಾಡಿದ ತಪ್ಪು ನಮಗೆ ಈಗಾಗಲೇ ಗೊತ್ತಾಗಿದೆ. ನಿನ್ನ ಹೆತ್ತ ಪಾಟ್ನೆ ಇಟ್ಟ ಹೋಗಿದೆ. ನೀನು ಬದುಕಿ ಉಳಿಯಬಾರದು. ಈ ನೀರು ಕುಡಿದ ಹಾಲನ್ನು ವಿಷ. ಎಂತವರ ಹಾಲು ವಿಷವಾಯ್ತು ಮನುಷ್ಯ, ಎಂತವರ ಹಾಲು ವಿಷವಾಯ್ತು. ಜಗಕ್ಕೆ ನೀನು ಹೇಳುವ ಮಾತು ಸತ್ಯವೇನಮ್ಮ? ಅಮ್ಮ, ಈ ಜಗತ್ತಿನಲ್ಲಿ ಎದ್ದ ತಾಯಿ ಹಾಲಿನಲ್ಲಿ ಮಗನಿಗೆ ವಿಷ ಹಾಕಿ ಕುಡಿಸುವುದು ಉಂಟೇನಮ್ಮ? ಅಮ್ಮ, ಈ ಮಾತು ನನ್ನ ಹಡೆದವಳಾಗಿ ಹೇಳ್ತಿರುವೇನಮ್ಮ? ಹಡೆದವಳಾಗಿ ಹೇಳ್ತಿರುವೇನಮ್ಮ? ಇವತ್ತು ಈ ಹೆತ್ತವರ ಹಾಲು ವಿಷವಾಯ್ತು. ಹೆತ್ತವರ ಹಾಲು ವಿಷವಾಯ್ತು. ನೀನು ನನ್ನ ಹಣೆ ಬರದಲ್ಲಿ ಬರೆದಿದ್ದರೆ ನಿನ್ನ ಬೇಗಮ್ಮ ಒಡ ಮಾಡಲಿ ತಾಯಿ. ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಡುವ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿಯ ಹೊಟ್ಟೆಯಲ್ಲಿ ಮತ್ತೊಮ್ಮೆ ಹುಟ್ಟಿ ಬರುವೆನೆಂದು ಆ ಭಗವಂತನಲ್ಲಿ ನಾನು ಕೇಳಿಕೊಳ್ತೀನಿ ತಾಯಿ, ಇನ್ನೇಕೆ
ಸ್ವಾಮಿ ನನ್ನ ಸತ್ತೋದ. ಮಹಾದೇವಿ, ಯಾಕೆ ಮೌನ ತಾಳು ನಿಂತಿರುವೆ? ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಳ್ಳುವೆ. ಏನು ಮಾಡುವುದು ಮಹಾದೇವಿ? ಇದು ಅನಿವಾರ್ಯ. ಇಂದು ನಮ್ಮ ಮಗ ಮರಣ ಹೊಂದಿಲ್ಲ ಮಹಾದೇವಿ. ನಮ್ಮ ಮನೆಯ ನನ್ನ ದೀಪವೇ ಹಾರಿ ಮಹಾದೇವಿ. ಅವನ ಮರಣಕ್ಕೆ ನಮ್ಮ ಮನೆತನದ ಮಾನವೇ ಕಾರಣ. ಇಷ್ಟು ಮಾತನಾಡಿದ್ರೆ ಕೂಡ ನೀನೇಕೆ ಮೌನ ತಾಳಿ ನಿಂತಿರುವೆ? ಮಾತನಾಡು ಮಹಾದೇವಿ, ಮಾತನಾಡು. ಸ್ವಾಮಿ ನೋಡ್ರಿ, ನನ್ನ ಮಗನ ಹೆಣವನ್ನ ಕಟ್ಟು ನೋಡಿ ಆನಂದ ಪಡ್ರಿ. ನನ್ನ ಮಗ ಸತ್ತೋದ ಕಣ್ರಿ. ನಿಮ್ಮ ಅಜ್ಜನ ಸತ್ತೋದ. ನೋಡ್ರಿ, ಸಂತೋಷ ಪಡ್ರಿ. ಮಹಾದೇವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಇಡೀ ಊರಿನ ಜನರಿಗೆ ಗೊತ್ತಾದರೆ ನಮ್ಮ ಮನೆಯ ಮನತನದವೇ ಮಾನವ ಇದಾಗುತ್ತದೆ. ಮಹಾದೇವಿ, ಜನರಿಗೆ ಗೊತ್ತಾಗುವಷ್ಟರಲ್ಲಿ ನಾನು ಶವದ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡುತ್ತೇನೆ. ನೀನು ಇಲ್ಲೇ ಇರು. ಯಾಕೋ ಇದು ಇವತ್ತು ಕೊನೆಯದಾಗಿ ನಿಮ್ಮ ಪಾದಗಳಿಗೆ ನಮಸ್ಕರಿಸಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ಪಾದ ಜೋಡಿಸಿ ನಿಂತೀರಾ? ಯಾಕೆ ಮಹಾದೇವಿ, ಏನೇನೋ ಮನ ಬಂದಂತೆ ಮಾತನಾಡುತ್ತಿರುವೆ? ನನ್ನ ಜೊತೆ ಬದುಕಲು ನಿನಗೆ ಆಸೆ ಇಲ್ಲ ಅಥವಾ ನಾನು ಮಾಡಿರುವ ಕೃತಿ ನಿನಗೆ ಅಪರಾಧವೆನಿಸಿದರೆ ನೀನು ಕೂಡ ನನಗೊಂದು ಆಜ್ಞೆ ಮಾಡು. ನಿನ್ನ ಕಣ್ಣುಗಳಲ್ಲೇ ನಾನು ಕೂಡ ಆತ್ಮಹತ್ಯೆ ಮಾಡು. ದಯವಿಟ್ಟು ಇಂಥ ಮಾತಾಡಬೇಡ್ರಿ. ಮನೆತನದ ಮಾನಕ್ಕಾಗಿ ಬದುಕುವ ಮಾನವರು ನೀವು. ನ್ಯಾಯಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡುವಂತ ಮಹಾಪುರುಷ. ದೈವ ದುರಂತದಲ್ಲಿ ಇಂಥ ಸನ್ನಿವೇಶ ನಡಿಬಾರ್ದಾಗಿತ್ತು ಅಂದ್ರೆ ಇಂಥ ಸನ್ನಿವೇಶ ನಡಿಬಾರ್ದಾಗಿತ್ತು. ಮಕ್ಕಳಿಲ್ಲ ಅಂತ ಕಂಡು ಕಲ್ಲ ದೇವರಿಗೆ ಒಪ್ಪತ್ತು ಊಟ ಮಾಡಿ ಇವನನ್ನ ನನ್ನ ಗರ್ಭದ ಕುಡಿಯಲ್ಲಿ ಮುದ್ರಿಸಿ ನನ್ನ ಬಿಸಿ ರಕ್ತವನ್ನು ಚೆಲ್ಲಿ ಚೆಪ್ಪಿಕೊಂಡು ನನ್ನ ಎದೆ ಹಾಲುಣಿಸಿ ಬೆಳೆಸಿ ಜೋಪಾನ ಮಾಡಿದ ಈ ನನ್ನ ಮಗನನ್ನ ನಾನೇ ನನ್ನ ಕೈಯಾರೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಲಬೇಕು. ನನ್ನ ಹೆತ್ತ ಕರಳು ಅದೆಷ್ಟೊಂದು ಕಠೋರವಾಗಿರ್ಬೇಕು, ಕಠೋರವಾಗಿರ್ಬೇಕು. ಅದಕ್ಕಾಗಿ ವ್ಯಥೆ ಪಡುವ ಕಾರಣ ಬೇಡ ಅಂತ ನಾನು ನೀನು ಹಾಲಿನಲ್ಲಿ ವಿಷ ಹಾಕುವುದ ಅದರ ಅರ್ಥದಷ್ಟು ವಿಷವನ್ನ ನಾನು ಕೊಡ್ಬಿಟ್ಟಿದ್ದೀನಿ.